ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಇವರು ಮದುವೆ ಬಂದ್ಬಿಟ್ಟು ಏಪ್ರಿಲ್ 8ನೇ ತಾರೀಕು. ನಾವು ಒಂದು 2 ದಿವಸ ಮುಂಚೆನೆ ಮಾಡ್ತಾ ಇದ್ವಿ. ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್. HPV ವ್ಯಾಕ್ಸಿನ್ ಅಂದ್ರೆ ಕ್ಯಾನ್ಸರ್ ಬರ್ದಿರೋದಕ್ಕೆ ತಡೆಗಟ್ಟೋದಕ್ಕೆ ನಿಮಗೆಲ್ಲ ಅವೇರ್ನೆಸ್ ಬರಲಿ ಅಂತ ನಮ್ಮೂರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ದಯವಿಟ್ಟು ಇದನ್ನು ನೋಡಿ ಅವೇರ್ನೆಸ್ ವ್ಯಾಕ್ಸಿನ್ ಹಾಕ್ಕೊಳ್ಳಿ, ಸರಿನಾ? ಎಷ್ಟೊಂದು ಅವೇರ್ನೆಸ್ ಪ್ರೋಗ್ರಾಮ್. ನೀವು ಈ ತರ ವ್ಯಾಕ್ಸಿನ್ ಎಲ್ಲ ಹಾಕ್ಸ್ಕೊಳ್ಳಿ ಅಂತ ಒಂದು ಎಲ್ಲರೂ ಆರೋಗ್ಯವೇ ಮಹಾಭಾಗ್ಯ. ಇವತ್ತು ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ದುಡ್ಡಿಂದ ಆರೋಗ್ಯನ ಬೈ ಮಾಡೋಕೆ ಯಾರ ಕೈಯಲ್ಲೂ ಆಗೋದಿಲ್ಲ. ಆದ್ರಿಂದ ಇವಾಗಲಿಂದಲೇ ನೀವು ಎಲ್ಲ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇರುತ್ತೆ. ಎಲ್ಲರೂ ನೀಟಾಗಿ ಕೂಡ ಮಾಡೋ ಮುಂದೆ ಗಿಡಕ್ಕೆ ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಎಲ್ಲರೂ ಶಾಲೆಯಲ್ಲಿ ಅಲ್ಲು ಅರ್ಜುನ್ ಫ್ಯಾನ್ಸ್ ಅಸೋಸಿಯೇಷನ್ ಕರ್ನಾಟಕ, ಈ ಒಂದು ಅಲ್ಲು ಅರ್ಜುನ್ ತೆಲುಗು ಚಿತ್ರರಂಗದ ಒಂದು ನಟ ಇದ್ದಾರಲ್ಲ, ಅವರ ಅಸೋಸಿಯೇಷನ್ ಫ್ಯಾನ್ಸ್ ಕರ್ನಾಟಕ, ಅದರಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ಹರಿಬಾಬು ಕೂಡ ಒಬ್ಬ ಸದಸ್ಯರಾಗಿದ್ದು, ಅವರು ಈ ದಿನ ನಿಮಗೆ ಅಂದರೆ ನಿಮ್ಮ ನಮ್ಮ ಶಾಲಾ ಮಕ್ಕಳಿಗೆಲ್ಲರೂ ಕೂಡ ರ್ಯಾಕ್ ಶೂಟ್ ಮತ್ತು ಓದುವ ಒಂದು ಸಲಕರಣೆಗಳನ್ನು ಕೊಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಬೇಕು. ನಾವು ಅಲ್ಲು ಅರ್ಜುನ್ ಫ್ಯಾನ್ಸ್ ಅಸೋಸಿಯೇಷನ್ ಅಲ್ಲಿ ಇದ್ದೀವಿ. ಇವರು ಅಲ್ಲು ಅರ್ಜುನ್ ಅವರು ತೆಲುಗು ನಟ. ಇವ್ರದ್ದು ಮದುವೆ ಬಂದ್ಬಿಟ್ಟು ಏಪ್ರಿಲ್ 8ನೇ ತಾರೀಕು. ನಾವು ಒಂದು 2 ದಿವಸ ಮುಂಚೆನೆ ಮಾಡ್ತಾ ಇದ್ವಿ. ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್. HPV ವ್ಯಾಕ್ಸಿನ್ ಅಂದ್ರೆ ಕ್ಯಾನ್ಸರ್ ಬರ್ದಿರೋದಕ್ಕೆ ತಡೆಗಟ್ಟೋದಕ್ಕೆ ನಿಮಗೆಲ್ಲ ಅವೇರ್ನೆಸ್ ಬರಲಿ ಅಂತ ನಮ್ಮೂರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ದಯವಿಟ್ಟು ಇದನ್ನು ನೋಡಿ ಅವೇರ್ನೆಸ್ ವ್ಯಾಕ್ಸಿನ್ ಹಾಕ್ಕೊಳ್ಳಿ, ಸರಿನಾ? ಎಷ್ಟೊಂದು ಅವೇರ್ನೆಸ್ ಪ್ರೋಗ್ರಾಮ್. ನೀವು ಈ ತರ ವ್ಯಾಕ್ಸಿನ್ ಎಲ್ಲ ಹಾಕ್ಸ್ಕೊಳ್ಳಿ ಅಂತ ಒಂದು ಎಲ್ಲರೂ ಆರೋಗ್ಯವೇ ಮಹಾಭಾಗ್ಯ. ಇವತ್ತು ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ದುಡ್ಡಿಂದ ಆರೋಗ್ಯನ ಬೈ ಮಾಡೋಕೆ ಯಾರ ಕೈಯಲ್ಲೂ ಆಗೋದಿಲ್ಲ. ಆದ್ರಿಂದ ಇವಾಗಲಿಂದಲೇ ನೀವು ಎಲ್ಲ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇರುತ್ತೆ. ಎಲ್ಲರೂ ನೀಟಾಗಿ ಕೂಡ ಮಾಡೋ ಮುಂದೆ ಗಿಡಕ್ಕೆ ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಎಲ್ಲರೂ ಸ್ವಚ್ಛವಾಗಿರ್ಬೇಕು, ಸರಿನಾ? ಸರಿನಾ? ಇದು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅವೈಲೇಬಲ್ ಆಗಿರುತ್ತೆ, ಲಭ್ಯವಾಗಿರುತ್ತೆ ಈ ವ್ಯಾಕ್ಸಿನ್, ಸರಿನಾ? ಇವೇನು ಕ್ಯಾನ್ಸರ್ ಬರುತ್ತೆ, ಬ್ಲಡ್ ಕ್ಯಾನ್ಸರ್ ತರ ಬರುತ್ತೆ. ಅದರಿಂದ ಸರಿನಾ, ಎಲ್ಲ ಮಕ್ಕಳು ಹಾಕೋಬಹುದು. ಎಸ್ಪೆಷಲಿ ಹೆಣ್ಮಕ್ಳು ಹಾಕೋಬೇಕು. ಹೆಣ್ಮಕ್ಳಿಗೆ 9 ರಿಂದ 14 ವರ್ಷ ಒಳಗಡೆ ಇರೋ ಹೆಣ್ಮಕ್ಳು HPV ವ್ಯಾಕ್ಸಿನ್ ಅನ್ನು ಹಾಕೊಂಡ್ರೆ ಮುಂದೆ ಫ್ಯೂಚರ್ ಅಲ್ಲಿ ಅಂದ್ರೆ ನಿಮ್ಮ ಭವಿಷ್ಯದಲ್ಲಿ ಯಾವುದೇ ರೀತಿ ಕಾಯಿಲೆಗಳಂದ್ರೆ ಕ್ಯಾನ್ಸರ್, ಇದೊಂದು ಭಯಂಕರವಾಗಿರೋ ಒಂದು ಕಾಯಿಲೆ. ಆ ಕ್ಯಾನ್ಸರ್ಗೆ ಔಷಧಿ ಇಲ್ಲ ಅಂತ ನಾನಾ ವಿಧದ ಕ್ಯಾನ್ಸರ್ ಬರ್ತದೆ. ಈ ಕೆಲವರು ನೋಡಿ ಗಂಟಲು ಕ್ಯಾನ್ಸರ್ ಬರುತ್ತೆ, ಕೆಲವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಬರುತ್ತೆ. ಈ ರೀತಿ ಪ್ರತಿಯೊಂದು ಕ್ಯಾನ್ಸರ್ ಅದರಲ್ಲಿ ವಿವಿಧ ರೀತಿ. ಇದು ಹೆಣ್ಣುಮಕ್ಳು ಈ ರೀತಿ ವ್ಯಾಕ್ಸಿನ್ ಹಾಕೊಂಡ್ರೆ ಅಂತ ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ, ಆರೋಗ್ಯವಾಗಿರ್ತೀವಿ ಅಂತ ಇದೊಂದು ಎಲ್ಲರಿಗೂ ಕೂಡ ತಿಳುವಳಿಕೆ ಮಾಡ್ತಾ ಇರೋದು. ಇದು ಉಚಿತವಾಗಿ ನಮಗೆ ಲಭ್ಯವಾಗಿರೋ ನಮ್ಮ ಹತ್ತಿರದಲ್ಲಿ ಇರತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೊಡ್ತಾರೆ. ಅದನ್ನು ಇದು ಕೊರೋನಾ ವ್ಯಾಕ್ಸಿನ್ ತರ ಇದನ್ನು ಹಾಕೊಂಡ್ರೆ ನಾವು ಕೂಡ ಎಲ್ಲರೂ ಕೂಡ ಹಾಕೊಂಡ್ರೆ ಯಾವುದೇ ರೀತಿ ಕಾಯಿಲೆಗಳಿಲ್ದಿರಾ ಉತ್ತಮವಾದ ಆರೋಗ್ಯವನ್ನು ಹೊಂದಿರ್ತೀರಾ ಅಂತ ಅದೊಂದು ನಿಮಗೆ ಒಂದು ಪ್ರಚಾರ ಮತ್ತು ತಿಳುವಳಿಕೆ ಎಲ್ಲರಿಗೂ ಹೇಳಿ ನೀವು ಕೂಡ ಹಾಕಿಸ್ಕೊಳ್ಳಿ ಅಂತ ಅವರು ಹೇಳ್ತಿದ್ದಾರೆ. ಅದೇ ರೀತಿ ನಾವು ಕೂಡ ಹತ್ತಿರದಲ್ಲಿ ಎಲ್ಲಾದರೂ ಇರೋ ಒಂದು ಹಾಸ್ಪಿಟಲ್ ಹೋದ್ರೆ ನಾವೇನು ಇದಕ್ಕೆ ದುಡ್ಡೇನು ಕೊಡಿಸ್ತಿಲ್ಲ, ಉಚಿತವಾಗಿ ಹಾಕ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ಈಗ ಮುಂದೆ ಸಾಮಗ್ರಿ ರಾಶಿಟ್ ಕೊಟ್ಟಿದಾರಲ್ವಾ? ಸೊ ಇಲ್ಲಿ ನೋಡಿದಿರಲ್ಲ, ಇವ್ರು ಯಾರು? ಅಲ್ಲು ಅರ್ಜುನ್. ನಾನ್ಯಾರು ಸರ್? ನಾನು ಎಷ್ಟು ಜನ ಗೊತ್ತು? ಒಂದ್ 2-3 ಗೊತ್ತಿರ್ಬೋದು. ಇವರು ಇಡೀ ಭಾರತ ದೇಶಕ್ಕೆ ಗೊತ್ತಿದ್ದಾರೆ. ಯಾಕೆ ಗೊತ್ತಿದ್ದಾರೆ? ಇವ್ರು ಏನೋ ಸಾಧನೆ ಮಾಡಿದಾರಲ್ವಾ? ಸೊ ಸಾಧನೆ ಮಾಡಿದ್ರಿಂದ ನಾವೆಲ್ಲರೂ ಸಹ ಅವನ್ನ ಗೌರವ ಕೊಡ್ತಿದ್ದೀವಿ. ಮತ್ತೆ ಇಲ್ಲಿ ಈ ಶಾಲೆಯಲ್ಲಿ ಇವರು ಒಂದು ಟ್ರಸ್ಟ್ ಅವ್ರು ಬಂದು ಇವರು ಬರ್ತ್ಡೇ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಇವರು ಒಳ್ಳೆ ಕಾರ್ಯಕ್ರಮ ಮಾಡಿದಾರಲ್ವಾ? ಸೊ ನಾವು ಅಷ್ಟೇ ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ನಾವು ಗುರುತಿಸಲ್ಪಡ್ತೀವಿ ಸಮಾಜದಲ್ಲಿ. ಸೊ ಈಗ ಇವ್ರು ಹೇಳಿದ್ರು, ಈಗ ಹಲವಾರು ಕಾಯಿಲೆಗಳು ಬಗ್ಗೆ ಸಾರ್ ಹೇಳಿದ್ದಾರೆ. 2019ರಲ್ಲಿ ಮಹಾಮಾರಿ ಕೊರೋನಾ ಬಂದಿತ್ತಲ್ವಾ? ಹಾಗೆಲ್ಲ ಬಂದು ಯಾರು ಎಲ್ಲೂ ಓಡಾಡ್ತಿರ್ಲಿಲ್ಲ. ಆಮೇಲೆ ವ್ಯಾಕ್ಸಿನೇಷನ್ ಕಂಡುಹಿಡಿದ್ರು, ಆಯ್ತು. ಈಗ ಹೊಸದಾಗಿ ಇನ್ನೊಂದು ಕಾಯಿಲೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಈ ಕಾಯಿಲೆಗೆ ವ್ಯಾಕ್ಸಿನೇಷನ್ ಕಂಡುಹಿಡಿದಿದ್ದಾರೆ.
ಇದನ್ನು ತಗೋಬೇಕಾದ್ರೆ 1000 ರೂಪಾಯಿ ಖರ್ಚಾಗುತ್ತೆ. ಸೊ ಈ ಟ್ರಸ್ಟ್ ಅವರು ಈ ಅಲ್ಲೋರ್ಜಿನಲ್ ಫ್ಯಾನ್ಸ್ ಅಸೋಸಿಯೇಷನ್ ಏನು ಮಾಡ್ತಿದ್ದಾರೆ, ಫ್ರೀ ಆಫ್ ಕಾಸ್ಟ್ ಕೊಡ್ತಿದ್ದಾರೆ. ಫ್ರೀ ಅಂದ್ರೆ ಏನು? ಫ್ರೀ ಅಂದ್ರೆ ಅವ್ರಿಗೂ ಫ್ರೀ ಬರ್ತಿಲ್ಲ, ಬಟ್ ಅವರು ಸಂಘ ಸಂಸ್ಥೆ ಮಾಡಿಕೊಂಡು ಸಂಘ ಸಂಸ್ಥೆಗೆ ದುಡ್ಡನ್ನು ಹೊಂದಾಣಿಕೆ ಮಾಡ್ಕೊಂಡು ಬಡವರಿಗೆ ಅಂತೇಳಿ ಹಿಂಗೆಲ್ಲ ಕೊಡ್ತಿದ್ದಾರೆ. ಅದು ಕೂಡ ಗೌರ್ಮೆಂಟ್ ಫಂಡ್ಸ್ ಕೊಟ್ಟಿರ್ತಾರೆ. ಇವರು ಒಂದು ಆಧಾರದಲ್ಲಿ ಫಂಡ್ಸ್ ಕೊಟ್ಟಿರ್ತಾರೆ. ಈಗೆಲ್ಲ ನೀವು ಪ್ರತಿಯೊಬ್ಬರು ಕೊಟ್ಟಿದ್ದಾರೆ.